ತಗೊಳ್ಳಿಲ್ಲ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದೀಪಾ ಕಿರಣ್ ಚಾನೆಲ್. ಹಾಯ್ ಕಿರಣ್. ಹಾಯ್ ಅಣ್ಣ. ತುಂಬ ದಿನ ಆಯಿತು ವ್ಲಾಗ್ ಮಾಡಿ ಅನ್ನೋ ಥರ ಫೀಲ್ ಮಾಡ್ತಿದೆ. ಆ್ಯಕ್ಚುಲಿ ಇವತ್ತೆಲ್ಲರೂ ರೆಡಿಯಾಗಿ ಕಸಿನ್ಸ್ ಎಲ್ಲ ಔಟಿಂಗ್ ಹೋಗೋಣ ಅಂತ. 7 years ಆಯಿತು ನಾವೆಲ್ಲ ಒಂದು ಸರಿನೂ ಮೀಟ್ ಆಗಿಲ್ಲ, ಎಲ್ಲೂ ಹೋಗಿಲ್ಲ. ಹೋಗಿದ್ದು ದಾಂಡೇಲಿಗೆ ಹೋಗಿದ್ವಿ ಅಷ್ಟೇ, 7 ವರ್ಷ ಏನೋ 8 ವರ್ಷ ಹಿಂದೆ ಹೋಗಿದ್ದು. ಸೊ ಫೈನಲಿ ಯಾವಾಗಲೂ ಪ್ಲ್ಯಾನ್ ಮಾಡ್ತಾ ಇದ್ವಿ, ಗ್ರೂಪ್ ಕ್ರಿಯೇಟ್ ಮಾಡಿ, ಅದು ಇದು ಯಾವುದೂ ಸಕ್ಸಸ್ ಆಗ್ತಾ ಇರಲಿಲ್ಲ. ಕ್ಯಾನ್ಸಲ್ ಆಗೋದು, ಒಬ್ರು ಬಂದರೆ ಒಬ್ರು ಬರ್ತಾ ಇರಲಿಲ್ಲ, ಏನೋ ಒಂದು ಪ್ರಾಬ್ಲಮ್ ಆಗ್ತಾಯಿತ್ತು. ಇವತ್ತು ಕೊನೆಗೂ ಹೆಂಗೋ ಅಂದ್ಕೊಂಡು ಹೋಗ್ತಾ ಇದ್ದೀವಿ. ಸಕ್ಸಸ್ ಆಗಿದೆ. ಹೋಗೋವರೆಗೂ ಸ್ವಲ್ಪ ಇನ್ನೇ ಬಂದಿಲ್ಲ, 10 ನಿಮಿಷ ಆಯಿತು ವೆಯ್ಟ್ ಮಾಡ್ತಾ ಇದ್ದೀವಿ. ಒಬ್ರು ಬಂದರೆ ಒಬ್ರು ಬರ್ತಾ ಇಲ್ಲ. ಸೊ ನೋಡೋಣ ಇನ್ನು ಎಷ್ಟೊತ್ತಿಗೆ. ಆ್ಯಕ್ಚುಲಿ 1 o'clock ನಮಗೆ ಚೆಕ್ ಇನ್ ಇರೋದು ರೆಸಾರ್ಟಲ್ಲಿ. ಸೊ ಇವಾಗ ಆಲ್ರೆಡಿ ಇಲ್ಲಿ ಎಷ್ಟಾಗಿದೆ ಕಿರಣ್ ಟೈಮ್? 11:50 ಇಲ್ಲೇ ಆಗಿದೆ. ಇಲ್ಲಿದೆ 1.5 ಗಂಟೆ ಇದೆ, ಅದು ಗೊತ್ತಿಲ್ಲ. ಹೋಗಿದ ತಕ್ಷಣ ಊಟ ಮಾಡಿ ಹೆಂಗೆ ಹೋಗುತ್ತೆ ದಿನ ನೋಡೋಣ. ಇವರಿಂದನೇ ನಾವು ಜಲ್ದಿ ಹೋಗ್ತಾ ಇರೋದು. ಎಷ್ಟು ಬೇಗ ಬಂದ್ಬಿಟ್ಟಾರ. ಬಿಟ್ಬಿಟ್ಟು ಬರ್ರಿ. ಬನ್ನಿ ಬಿಟ್ಟು. ಗುಂಡು ನೋಡಿ ಎಷ್ಟು ಬೇಗ ರೆಡಿಯಾಗಿದೆ. ನಮ್ಮ ಗುಂಡಿನೇ ಬೇಗ ರೆಡಿಯಾಗಿದ್ದು. ಸರಿ, ನಾವು ಒಬ್ಬೊಬ್ಬರೇ ಎಲ್ಲ ರೆಡಿಯಾಗಿ ಬರ್ತಾ ಇದ್ದಾರೆ. ಇವರೇ ಲೇಟು. ಓಹೋ ಸಿರಿ, ಇಲ್ಲಿ ನೋಡಿ ಮಮ್ಮಿ, ಇಲ್ಲಿ ನೋಡಿ ಮಮ್ಮಿ ಇಲ್ಲ ಯಾವಾಗಲೂ ಲೇಟ್ ಇಕ್ಕಿನಿಂದಾನೇ ಆಗೋದು. ಇಲ್ಲಿ ನೋಡ್ರಿ ಪಾಪುದೆಲ್ಲ ಪಾಪು ಇರುತ್ತೆ. ಹೌದು ಜನರೇ. ಇಲ್ಲಿ ನಮ್ಮ ಪಾಪು ಇದೇನು ಮಾಡಲ್ಲ. ಪಾಪ ರೆಡಿ ಆಗಿದ ತಕ್ಷಣ ಬೇಗ ರೆಡಿಯಾಗಿ ಕುತ್ಕೊಳ್ಳೋದು ಅಲ್ಲಮ್ಮ. ಇವಾಗ ಜಸ್ಟ್ ನಾವು ಬಂದಿದ್ದೀವಿ ಎಲ್ಲಿಗೆ? ನಮ್ಮ ಕಕ್ಕೋರ ಮನೆಗೆ. ಇಲ್ಲಿ ಬಂದು ಶರಣ್ಯ ಸುಷ್ಮಾನ್ ಪಿಕಪ್ ಮಾಡಿ ಇವಾಗ ರೆಸಾರ್ಟ್ಗೆ ಹೋಗ್ಬೇಕು. ನಾವಿಲ್ಲಿ ಬಿಡೋಷ್ಟಿಗೆ ಎಷ್ಟಾಗಿದೆ? 1 o'clock. ಆ್ಯಕ್ಚುಲಿ 1 o'clock ಇರಬೇಕಿತ್ತು. ನಾವು ಆಲ್ರೆಡಿ 1 o'clock ಆಗಿರೋದು. ಹಾಯ್ ಆಂಟಿ, ಆರಾಮ್ರಿ? ಹೊಸ ಮನೆ ಮಸ್ತ್, ಇಂಟೀರಿಯರ್ ಎಲ್ಲ ಮಸ್ತ್ ಆಗೈತೆ. ಮೇಲೆನೂ ಆಗೈತೆ. ಚೆನ್ನಾಗೈತೆ ಎಲ್ಲ. ಈ ದೇವರ ಮನೆ. ಬಾಯ್ ಬಾಯ್. ಆ ಕಡೆ ಫುಲ್ ತೋಟ. ಆ ಕಡೆ ಕಾರು ಅಂತಂದ್ರೆ ಎಷ್ಟು ವರ್ಷ ಆದ್ಮೇಲೆ ಈಗ ಎಲ್ಲ ಕಸಿನ್ಸ್ ಎಲ್ಲ ಮೀಟ್ ಮಾಡಿ 1 ಗಂಟೆಗಿರೋದು. ನಾವು ಬಂದಿದ್ದು 2:15ಕ್ಕೆ. ಇದು ಎಲ್ಲರೂ ಸೇರಿ ಎಲ್ಲರೂ ಬರ್ಬೇಕು ಗ್ಯಾಂಗ್ ಅಂದ್ರೆ ಇರೋದು. ನಮ್ ಗುಂಡು ನೋಡಿ ತಗೊಂಡೋದ್ರು. ಇಲ್ಲೊಂದು ಬೆಕ್ಕು, ಅಲ್ಲೊಂದು ಬೆಕ್ಕು, ಇಲ್ಲೊಂದು ಬೆಕ್ಕು, ಇಲ್ಲೊಂದು ಬೆಕ್ಕು, ಇಲ್ಲೊಂದು ಬೆಕ್ಕು, ಇಲ್ಲೊಂದು ಬೆಕ್ಕು. ಹಾಯ್ ಬೆಕ್ಕು, ಹಾಯ್ ಬೆಕ್ಕು. ಏನ್ ವಾಟ್ ಆರ್ ಯು ಪೀಪಲ್ ಪ್ಲೇಯಿಂಗ್? ಆಟ ಆಡ್ತಾ ಇದ್ದೀರಾ ಎಲ್ಲ ಸೇರ್ಕೊಂಡಲ್ಲಿ? ಏನದು ಹೇಳು ಮ್ಯಾವ್ ಅಂತ. ಅಯ್ಯನ ಹೇಗಿದೆ ರೆಸಾರ್ಟ್? ಚೆನ್ನಾಗಿದ್ಯಾ? ಹಾಂ ಏನೋ ಗೊತ್ತಿಲ್ಲ. ಇಲ್ಲ ಲಗೇಜ್ ಎಲ್ಲ ಎಷ್ಟು ಲಗೇಜ್. ಏನಾಗಲ್ಲ. ಅದ್ರ ಮೇಲೆ ಕಾಲಿಡು. ಇದ್ರ ಮೇಲೆ ಕಾಲಿಡ್ಬೇಕು. ಇಲ್ಲಿ ಅಲ್ಲಲ್ಲ, ಇದ್ರ ಮೇಲೆ ಇಡು. ಹಾಂ ಮಾಡು. ಎಸ್ ಅಷ್ಟು 4 ರೌಂಡ್ ಸುತ್ತಬೇಕು. ಸುಷ್ಮಾ ಹುಳ ಎಲ್ಲಿ ಕೂತ್ಕೊಂಡೈತಿ? ಸುಷ್ಮಾ ನನಗಿದ್ರ ಒಂಥರ ಕುಂದ್ರಸವನ ಅದ್ರ ಮೇಲೆ. ಇದೆಲ್ಲ ನಡಿಯಾಗತೈತೆ ಎಲ್ಲ ಪೇಮೆಂಟು. ಫುಲ್ ಹಸು ಆಗ್ಬಿಡತ್ತೆ. ಸರಿ, ಎಷ್ಟು ಗಂಟೆವರೆಗೂ ಊಟ? ಈಗ 2:30 ಆಯ್ತು. ಎಸ್
ಇವು ಸ್ಟಾರ್ಟರ್ಸ್ ಇನ್ನೊಂದು 5 ನಿಮಿಷ ಕ್ಲೋಸ್ ಆಗುತ್ತಂತ ಓಡ್ಕೊಂಡ್ಬಂದು ಮಶ್ರೂಮ್ ತಗೊಳ್ಳಿಲ್ಲ ಈ ಕಡೆ ಇಲ್ಲಿ ಲಾಸ್ಟ್ ಮಾಡ್ತಿದ್ದಾರಾ ಇಲ್ಲಿ ಕೆಳಗಡೆ ಸ್ಟಾರ್ಟರ್ಸ್ ತಿನ್ಕೊಂಡು ಇವಾಗ ಮೇಲೆ ಮೇನ್ ಕೋರ್ಸ್ ಇದೆ ಅಲ್ಲಿ ಹೋಗ್ತಾ ಇದೀವಿ. ಕೆಳಗೆ ಚಪ್ಪಲ್ ಹಾಕೊಂಡು ಕೆಳಗಡೆ ಇರಬೇಕು. ಮೇಲೆ ಪೌಡರ್ ಹಾಕ್ತೀನಿ. ಏನ್ ಬೇಕು? ಅಲ್ಲಿ ಸೊ ಇವಾಗ ಊಟ ಮುಗಿಸ್ಕೊಂಡು ರೂಮ್ ಕಡೆ ಹೋಗ್ತಾ ಇದ್ದೀವಿ. ಊಟ ಚೆನ್ನಾಗಿತ್ತು. ನನಗೆ ಪಾಯಸ ಮಸ್ತ್ ಇಷ್ಟ ಆಯ್ತು. ಮಸ್ತ್ ಆಗಿತ್ತು ಊಟ ಎಲ್ಲ. ಏನಾಯ್ತು? ಮಳೆ ಬಂತು ಚೆನ್ನಾಗಿ. ನಾವು ಊಟ ಮಾಡೋ ಟೈಮಲ್ಲಿ ಇದರಲ್ಲೇ ಸ್ಟೇ ಮಾಡೋದೆಲ್ಲರೂ. ಇಲ್ಲೇ ಪೂಲ್ ಇದೆ ಎದುರುಗಡೆ. ಅಲ್ಲಿ ಇಲ್ಲೇ ಪೂಲ್. ಕೆಳಗಡೆ 2 ಬೆಡ್ಸ್ ಕೊಟ್ಟಿದ್ದಾರೆ. 4 ಮೆಂಬರ್ಸ್ ಮಲ್ಕೋಬಹುದು. ನಮ್ಗೆ ಇಲ್ಲಿ ಮಸ್ತ್ ಎಂಜಾಯ್ ಮಾಡ್ಬೋದು. ಇನ್ನೊಂದೇನು ಗೊತ್ತಾ ಕಿರಣ್, ಇಲ್ಲಿ ಕುತ್ಕೊಂಡು ಆ ಕಡೆ ಆರಾಮಾಗಿ ಅವ್ರನ್ನ ಆಟ ಆಡೋರು ನೋಡ್ಕೊಂಡು ಮಜಾ ಟೈಮ್ ಪಾಸ್ ಮಾಡಬಹುದು. ನನ್ಗೆ ಇಲ್ಲೊಂದು ಫ್ಯಾನ್ ಇದ್ಬಿಟ್ಟಿದ್ರೆ ಮಸ್ತ್ ಇರೋದು. ಇಲ್ಲಿದಾವಲ್ಲ ಫ್ಯಾನ್, AC ಆಯ್ತು. ರಿಮೋಟ್ ಅಲ್ಲಿ ಈ ತರ ಎಲ್ಲರೂ ಒಟ್ಟಿಗೆ ಮಲ್ಕೊಂಡಂಗೆ ನಾವು ರಾತ್ರಿ. ಎಷ್ಟು ಕ್ಯೂಟ್ ಆಗಿ ಚಿಕ್ಕದ್ರಲ್ಲಿ ತುಂಬಾ ಐಡಿಯಾ ಯೂಸ್ ಮಾಡಿದ್ದಾರೆ. ಅವಾಗಿಂದ ವಿಡಿಯೋ ಮಾಡಕ್ ನಿಂತೀವಿ. ಆಗನೇ ಬಂತು ನಮ್ಮ ಕೊರಿಯೋಗ್ರಾಫರ್. A few hours later. 1, 2, 3, start. खत्म, बाय बाय, टाटा, गुड बाय, गया. ನಾವ್ ಇವಾಗ ರೆಡಿಯಾಗಿ ಕೂಲಲ್ಲಿ ಆಡಕ್ಕೆ ನಮ್ಗೆ ಏನೋ ನೋಡಿ ಖುಷಿ ಆಗಿದೆ. ಯಾ ಬ್ಯಾಟ್ ಬಾಲ್ ಕೊಡೋದು ಅದು ಒಬ್ಳೆ ಇಟ್ಕೊಂಡು 2 ಆಡಕ್ಕಾಗಲ್ಲ. ಗೊತ್ತಿಲ್ಲ ಒಳಗಡೆ ನೋಡಿ. ಎಲ್ಲ ದೇವಸ್ಥಾನ ಮುಂದೆ ಚಪ್ಪಲ್ ಬಿಟ್ಟು ಹೋಗಿದ್ದಾರೆ. ಇಲ್ಲ ಆಟ ಕುತ್ಕೊಂಡು ಪಕ್ಕ ಆಟ.
ಸೊ ಕಿರಣ್ ಇದೆಲ್ಲ ಅವರು ರೈನ್ ಡ್ಯಾನ್ಸ್ ಮಾಡೋದು ಅದೆಲ್ಲ ಆ ಥರ ಮಾಡೋದಿಲ್ಲ, ರೂಮಲ್ಲೂ ಕುತ್ಕೊಂಡ್ಬಿಟ್ಟು ಅಲ್ಲಿದ್ದ ಝೂಮ್ ಹಾಕಿ ನಮ್ಮದು ವಿಡಿಯೋ ಎಲ್ಲ ಮಾಡಿದ್ದು. ನಾನಂತರೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ. ಈ ಥರ ಕಸಿನ್ಸ್ ಎಲ್ಲ ನಾವು ಆಚೆ ಹೋಗಿ ತುಂಬ ವರ್ಷ ಆಗ್ಬಿಟ್ಟಿತ್ತು. ಸೊ ಏನೇ ಆಗಲಿ ಈ ವರ್ಷ ಮಾಡಲೇಬೇಕು ಅಂದ್ಬಿಟ್ಟು ಅಂದ್ಕೊಂಡು ಎಷ್ಟು ನಕ್ಕು ಹೊಟ್ಟೆ ಎಲ್ಲ ನೋವು ಬಂದಿತ್ತು ಅಂದರೆ ಅಷ್ಟು ಎಂಜಾಯ್ ಮಾಡಿದೆ. ತುಂಬ ಚೆನ್ನಾಗಿತ್ತು ರೈನ್ ಡ್ಯಾನ್ಸ್ ಎಲ್ಲ. ಸೊ ಆಲ್ಮೋಸ್ಟ್ ಒಂದು 1 hour ಹಂಗೆ ರೈನ್ ಡ್ಯಾನ್ಸ್ ಮಾಡಿ ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಇರಲ್ಲ ಅಂತೂ ಚೆನ್ನಾಗಿ ಆಟ ಆಡಿದ್ವಿ. ಇವಾಗ ಜಸ್ಟ್ ಟೀ ಕುಡಿಯೋಕೆ ಹೋಗ್ಬೇಕು. ಇವಾಗ ಏನಂದ್ರೆ ರೆಸಾರ್ಟಿಗೆ ಬಂದರೆ ಟೈಮಿಂಗ್ಸ್ ಇರುತ್ತೆ, ಅದೊಂದೇ ಪ್ರಾಬ್ಲಮ್. ಈ ಟೈಮ್ಗೆ ಓಡ್ತಾ ಇರ್ಬೇಕು. ಇನ್ನು ನಮಗೆ 20 minutes ಅಷ್ಟೇ ಇರೋದಲ್ಲ ಟೀ ಕುಡಿಯೋದಕ್ಕೆ ಎಲ್ಲ. ಸೊ ಚೆನ್ನಾಗೆಲ್ಲ ಆಟ ಆಡಿ ಆಮೇಲೆ ಸಾಯಂಕಾಲ ಸ್ನ್ಯಾಕ್ಸ್ ಮತ್ತು ಟೀ ಎಲ್ಲ ಆಯ್ತಲ್ಲ, ಸೊ ಹಾಗಾಗಿ ಬಂದಿದ್ವಿ. ನನಗೆ ಮಧ್ಯಾಹ್ನ ತಿಂದಿದ್ದೆ ಹೊಟ್ಟೆ ಫುಲ್ ಆಗಿಬಿಟ್ಟಿತ್ತು. ಜಸ್ಟ್ ಟೀ ಕುಡಿದ್ರೆ ಸಾಕು ಅನ್ನೋ ಥರ ಆಗಿತ್ತು. ಇಲ್ಲಿ ಸ್ವಿಂಗ್ ಇವತ್ತು ಸ್ವಲ್ಪ ಸಾಯಂಕಾಲ ಈ ಟೈಮಲ್ಲಿ ಖಾಲಿ ಇತ್ತು. ನಾವು ಬೆಳಿಗ್ಗೆ ಬಂದಾಗ ಇದಕ್ಕೆ ಎಷ್ಟೊಂದು ಜನ ಕ್ಯೂ ನಿಂತ್ಕೊಂಡಿದ್ರು ಅಂದರೆ ಫೋಟೋ ಎಲ್ಲ ಇಡ್ಸ್ಕೊಳ್ಳೋದಕ್ಕೆ. ಸೊ ಇವಾಗ ಖಾಲಿ ಇತ್ತು. ಸೊ ಹಾಗಾಗಿ ಆರಾಮಾಗಿ ಒಂದು ಸ್ವಲ್ಪ ಫೋಟೋಸು ವೀಡಿಯೋಸ್ ಎಲ್ಲ ತೊಗೊಂಡೆ. ಹಾಗೆ ಈಯನ ಜೊತೆ ಕೂಡ ಆಟ ಆಡ್ತಾ ಇದೆ ಇದ್ರ ಜೊತೆ. ಸೊ ನನಗೆ ಆಮೇಲೆ ಇದು ಹೆಂಗಾಗಿದೆ ಅಂದರೆ ನಿಜವಾಗ್ಲೂ ಕುತ್ಕೊಂಡಾಗ ಭಯನೇ ಆಯಿತು. ಆಮೇಲೆ ಈ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ಎಂಡ್ವರೆಗೂ ನೋಡಿ. ನಿಜವಾಗ್ಲೂ ಈಗ ಕುತ್ಕೊಂಡಿದ್ದು ನೋಡ್ತಾ ಇದ್ರೆ ಇವಾಗಲೂ ಭಯ ಆಗ್ತಾ ಇದೆ, ಅಷ್ಟು ಭಯ ಆಗ್ಬಿಟ್ಟಿತ್ತು. ಬಟ್ ಟೈಮ್ ನೋಡಿ, ಟೈಮ್ ಅನ್ನೋದು ಯಾವಾಗ ಚೆನ್ನಾಗಿರಲ್ಲ ಅಂದರೆ ಯಾವಾಗ ಏನು ಬೇಕಾದರೂ ಆಗ್ಬೋದು. ಇನ್ನು ಟೀ ಎಲ್ಲ ಸ್ನ್ಯಾಕ್ಸ್ ಎಲ್ಲ ಇತ್ತಲ್ಲ, ಸೊ ಕಿರಣ್ ಎಲ್ಲ ಮಂಡಾಳೆಲ್ಲ ಮಾಡಿದ್ರು, ಅವ್ರು ಕುತ್ಕೊಂಡು ತಿಂತಾ ಇದ್ರು. ನಾನಂತೂ ಟೀ ಕುಡ್ಕೊಂಡು ಒಂದು ಒಳ್ಳೆ ಈವ್ನಿಂಗ್ನ ಎಂಜಾಯ್ ಮಾಡ್ತಾ ಇದ್ದೆ ನಮ್ಮ ಗುಂಡು ಜೊತೆ. ನಾವೆಲ್ಲ ಒಂದು ಟೋಟಲ್ ಆಗಿ 10 members ಬಂದಿದ್ದು. ಅರ್ಧ ಜನನೂ ಇಲ್ಲ, ಇನ್ನು ಎಷ್ಟೊಂದು ಜನ ಬಂದಿಲ್ಲ. ಸ್ವಲ್ಪ ಜನ ಎಲ್ಲ ಬೇರೆ ಬೇರೆ ಕಡೆ ಎಲ್ಲ ಇದ್ದಾರೆ, ಇನ್ನೂ ಸ್ವಲ್ಪ ಜನ ಬರೋಕ್ಕಾಗಿಲ್ಲ. ಸೊ ಅಂದ್ಕೊಂಡ್ವಿ ಒಬ್ಬರು ಬಂದಿಲ್ಲ ಅಂದರೆ ಯಾವಾಗಲೂ ಕ್ಯಾನ್ಸಲ್ ಆಗ್ತಾಯಿತ್ತು. ಸೊ ಈ ಸರಿ ಎಷ್ಟು ಜನ ಬರ್ತಾರೋ ಅಷ್ಟೇ ಜನ ಬರಲಿ, ಪರವಾಗಿಲ್ಲ, ಹೋಗ್ಬಿಡೋಣ, ಹಿಂಗೆ ಮಾಡ್ತಾ ಇದ್ದಾರೆ, ಒಂದ್ಸರಿನೂ ಹೋಗೋಕ್ಕಾಗಲ್ಲ ಅಂದ್ಬಿಟ್ಟು. ಸೊ ಎಲ್ಲರೂ ಫೈನಲಿ ಸಕ್ಸಸ್ ಆಯಿತು ಈ ಒಂದು ರೆಸಾರ್ಟ್ ಟ್ರಿಪ್ ಪ್ಲ್ಯಾನ್ ಮಾಡಿರೋದು. ಗಟ್ಟಿ ಹಿಡ್ಕೊಂಗೆ ಮಂಡೇ ಇಂಡಕ್ಷನ್ ಐತೆ, ಟ್ಯೂಸ್ಡೇ ಇಲ್ಲ ಅವಳದೇ ಬೇರೆ ಆಫೀಸ್, ನಂದೇ ಬೇರೆ ಆಫೀಸ್ ಕೊಟ್ಟಿದ್ದಾರೆ ಅಲ್ಲಿ ಲೊಕೇಶನ್. ಆಮೇಲೆ ಚೇಂಜ್ ಮಾಡಿ ಬಾಬಾ ಏನು ಸುದ್ದಿ ಹಚ್ಚಿರಿ ಅವಾಗಿಂದ. ಯಾರಿ ಸೂಪರ್ ಕಂಗ್ರಾಟ್ಸ್. ಇಲ್ಲಿ ಸ್ನ್ಯಾಕ್ಸಿಗೆ ಬಂದರೆ ನಮ್ಮ ಈಯನ ನೋಡಿ ಏನೋ ತಿಂತಾ ಇದ್ದಾಳೆ. ಏನಿದೆ ಅದು ಕಡಲೆಪುರಿನ. ಇಷ್ಟೊತ್ತು ಒಂದಷ್ಟು ರೀಲ್ಸ್ ಮಾಡಿದ್ವಿ. ಅಯ್ಯೋ ಆಕಳಿಸ್ತೈತೆ ಮುದ್ದು. ಎಲ್ಲ ರೀಲ್ಸ್ ಮಾಡಿದ್ದಾಯ್ತು, ಇನ್ನೇನು ಸನ್ಸೆಟ್ ಆಗೇ ಹೋಯ್ತು ಕತ್ಲೆ. ಓನಮ್ಮ ಡ್ಯಾನ್ಸ್ ಪ್ರಾಕ್ಟೀಸ್ ನಡೆ ಆಗ್ತೈತೆ ಅಲ್ಲಿ ಪ್ರಾಕ್ಟೀಸು. ಯಾರೋ ಬಿದ್ದು, ಯಾರು ಬಿದ್ದಿದ್ದು ಅವಾಗಲೇ ರಾಹುಲ್ ಬಿದ್ದ. ಇವಾಗ ಚಶ್ಮಾ ಲೈಟ್ ಆನ್ ಮಾಡಿದ್ಮೇಲೆ ಈ ತರ ಕಾಣ್ತಾ ಇದೆ ಮಸ್ತಾಗಿ. ಎಲ್ಲ ಜೋಕಾಲಿ ಆಡ್ತಾವ್ರೆ. ಹೇಗಿತ್ತು ಕಿರಣ್ ರೆಸಾರ್ಟು? ಚೆನ್ನಾಯ್ತಾ? ಆಗಲೇ ಹೇಳಿದ್ನಲ್ಲ, ತುಂಬ ಜನ ಇದ್ರಲ್ಲಿ ಕುತ್ಕೊಂಡು ಇವ್ರು ಬೇರೆ ತುಂಬ ಜೋರಾಗಿ ತೂಗ್ತಾ ಇದ್ರು, ಏನೋ ಗೊತ್ತಿಲ್ಲ, ಟೈಮ್ ಸರಿ ಇರಲಿಲ್ಲ ಅಂತ ಕಾಣುತ್ತೆ. ಕಿತ್ಬಿಟ್ಟು ಬಿದ್ದಿದೆ, ಅವ್ರಿಗೆ ಎದ್ದೊಳಕ್ಕೆ ಆಗಿಲ್ಲ, ಮಗು ಬೇರೆ ಇತ್ತು ಜೊತೆಲಿ ಕುತ್ಕೊಂಡಿದ್ದು. ಸೊ ಅಲ್ಲಿಂದ ಸೀದಾ ಹಾಸ್ಪಿಟ್ಲಿಗೆ ಕರ್ಕೊಂಡೋದ್ರು. ಅದು ಸ್ವಲ್ಪ ಭಯ ಆಯಿತು, ಜೊತೆಗೆ ಕಿರಣ್ ಕೂಡ ಬಿದ್ದಿದ್ರು. ಇಲ್ಲಿ ನಮ್ಮ ಪಾಪು ಆಲ್ರೆಡಿ ಮಲ್ಕೊಂಡಿದೆ, ನೀಟಾಗಿ ಬೆಡ್ ಅರೇಂಜ್ ಆಯಿತು. ಕಿರಣ್ ಅವರು ಬಿದ್ದುಬಿಟ್ಟು ಪಾಪ ಹಾಕೊಂಡು ಕೈ ತೋರ್ಸಮ್ಮ. ನೋಡಿ ಎದ್ಬಿಟ್ಟ ರಾಜ. ಸೊ ಅಷ್ಟೊತ್ತಿಗೆ ಊಟದ ಟೈಮ್ ಆಯಿತು. ಸೊ ಹಾಗಾಗಿ ಊಟಕ್ಕೆ ಹೋಗ್ತಾ ಇದ್ದೀವಿ. ಅನ್ಫಾರ್ಚುನೇಟ್ಲಿ ಇಲ್ಲಿ ನನ್ನ ವಾಯ್ಸರೇ ಕೊಡಾಗಿಲ್ಲ. ಇಲ್ಲೆಲ್ಲ ಕನ್ನಡ ಸಾಂಗ್ಸ್ ಹಾಡ್ತವ್ರೆ, ಹಳೇ ಕನ್ನಡ ಸಾಂಗ್ಸ್. ಸೊ ಚೆನ್ನಾಗಿ ಡ್ಯಾನ್ಸ್ ಮಾಡಿ
ಎಲ್ಲರೂ ಊಟಕ್ಕೆ ಬಂದಿದ್ದೀವಿ. ನಮ್ಮ ಗುಂಡು ಇಲ್ಲಿ ಮಲಗಿದೆ, ಜೋಕಾಲಿಯಲ್ಲಿ ಕಿತ್ತಿ ಬಿದ್ದಿದೆ. ಮಜಾ ಆಗ್ಲಾರ ನೋಡಿ ನಿನ್ನಿಷ್ಟ. ಯಾರು ಬಿದ್ರು ನೀನೇ ವೈರಲ್ ಆಗ್ಬಿಟ್ಟು ಅಲ್ಲಿ ಪಾಪ ಅಲ್ಲ, ಫೇಮಸ್ ಆಗ್ಬಿಡ್ತೀನಿ. ಬಾಲಿವುಡ್ ಕರೀತಾರೆ ಬಿಡಿ ಹೀರೋಯಿನ್ ಆಗಿ. ಯಾರೋ ಇಬ್ರು ಕುತ್ಕೊಳಕ್ ಹೋಗಿದ್ರೆ ನಮ್ಮ ಸುಷ್ಮಾ ಅವ್ರು ಹೋಗ್ಬಿಟ್ಟು ಅವ್ರ ಲೈಫ್ ನ ಸೇವ್ ಮಾಡಿದಾಳೆ. ಬಿದ್ಬಿಡ್ತಿದ್ರಲ್ಲ, ಗುಡ್ ಜಾಬ್. ಎಲ್ಲಾರು ಕ್ಲಾಪ್ ತಟ್ರಿ ಅಕ್ಕಿಗೋಸ್ಕರ, ಚಪ್ಪಾಳೆ. ಸುಷ್ಮಾ ಅವ್ರು ನೀನು ಹುಡುಕ್ತಾ ಇದಾರೆ, ಇಲ್ಲೇ ಬರ್ರಿ. ಹೋದ್ರು ಅಪ್ಪ. ಸೊ ಇವಾಗ ಊಟ ಎಲ್ಲ ಮುಗಿಸ್ಕೊಂಡು ರೂಮ್ಗೆ ಹೋಗ್ತಿದ್ದೀವಿ. ಅಣ್ಣ ಮಲ್ಕೊಬಿಟ್ಟಿದ್ದಾಳೆ, ಕಣ್ ಬಿಟ್ಟಿಲ್ಲ, ಮಲಗಿದ್ದಾಳೆ. ಯಾಕಂದ್ರೆ ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ಲು, ಮಸ್ತ್ ಡ್ಯಾನ್ಸು. ಇವಳು ಇದೇ ಫಸ್ಟ್ ಟೈಮಲ್ಲಿ ಇಷ್ಟು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದು. ಎಷ್ಟೊತ್ತು ಡ್ಯಾನ್ಸ್ ಮಾಡೋದು. ಸೊ ಇಬ್ಬರು ಮಲ್ಕೊಂಡ್ಬಿಟ್ರು. ನಾನು ಆನ್ ದ ವೇ ಬರಬೇಕಾದ್ರೆ ಅವಳು ಫುಲ್ ಚೆನ್ನಾಗಿ ಡ್ಯಾನ್ಸ್ ಮಾಡಿ ಟಯರ್ಡ್ ಆಗಿಬಿಟ್ಟಿದ್ಲು. ಅವಳು ಕೂಡ ನಿದ್ದೆ ಬಂದಿತ್ತು. ಇನ್ನು ಗುಂಡು ಕೂಡ ಅವನು ಫುಲ್ ನಿದ್ದೆ. ನೆಟ್ ಹಾಕ್ಬಿಟ್ಟಿದ್ವಿ. ನೆಟ್ ಹಾಕಿದ್ರೆ ಅದೊಂದು ಸ್ವಲ್ಪ ಸೇಫ್ಟಿ ಇರುತ್ತೆ, ಸೊಳ್ಳೆ ಅಥವಾ ಏನಾದರೂ ಹುಳ ಬರುತ್ತೆ ಅನ್ನೋ ಭಯ ಇರೋದಿಲ್ಲ. ಆರಾಮಾಗಿ ಮಲ್ಕೊಂಡಿರ್ತಾನೆ. ಇನ್ನು ನಾವು ಮಕ್ಕಳು ಮಲ್ಕೊಂಡ್ಮೇಲೆ ನಾವು ಕೂಡ ಎಲ್ಲರೂ ಮೇಲೆ ಬಂದು ಒಟ್ಟಿಗೆ ಕುತ್ಕೊಂಡು ಎಷ್ಟು ಹೊತ್ತುವರೆಗೂ ಮಾತಾಡ್ತಾ ಇದ್ವಿ. ಹಾಗೆ ಮೊನೊಪೊಲಿದು ಕಾರ್ಡ್ಸ್ ಕೂಡ ತೊಗೊಂಬಂದಿದ್ದೆ. ಎಲ್ಲ ಕುತ್ಕೊಂಡು ಗೇಮ್ ಆಡಿದ್ವಿ. ತುಂಬ ಚೆನ್ನಾಗಿರುತ್ತೆ. ಇದು ಒಂಥರ ಗೇಮ್ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಸ್ವಲ್ಪ ಜನಕ್ಕೆ ಎಕ್ಸ್ಪ್ಲೇನ್ ಮಾಡೋಷ್ಟಿಗೆ ಒಂದು ಗಂಟೆ ಹೋಗ್ಬಿಡ್ತು. ಸೊ ಒಂದೇ ಗೇಮ್ ಮಾಡಿದ್ವು ಅಷ್ಟೇ. ಬಟ್ ಆದರೂ ಎಲ್ಲರೂ ಮಾತಾಡ್ಕೊಂಡು ಕುತ್ಕೊಂತ ಟೈಮ್ ಪಾಸ್ ಮಾಡಿದ್ವಿ. ಟೈಮ್ ಯಾವ ಥರ ಹೋಯ್ತು ಅಂತಲೇ ಗೊತ್ತಾಗಿಲ್ಲ. ನೆಕ್ಸ್ಟ್ ಡೇ ನಾನು ಮತ್ತೆ ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಅಷ್ಟೇ. ಇವತ್ತಿನ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದೆ ಅನ್ಕೊತೀನಿ. ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.